ನಿನ್ನಿಂದ ಟೆಂಪಲ್ ರನ್ ಮಾಡ್ತಾ ಇದ್ರಿ, ಸೌದತ್ತಿ ದೇವಸ್ಥಾನ ಒಂದು ಭಾರತೀಯ ಸನಾತನ ಸಂಸ್ಕೃತಿ ಪರಂಪರೆ ಹಿನ್ನೆಲೆಯಲ್ಲೇ ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ. ಅದು ನಮಗೇನು ವಿಶೇಷವಾಗಿರೋದೇನಲ್ಲ. ಇಲ್ಲಿಗೆ ಬರೋದಕ್ಕೂ ವಿಶೇಷ ಕಾರಣ ಇದೆ. 19ನೇ ತಾರೀಕು ಡಿಸೆಂಬರ್ನಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿಯ ಕಾರ್ಯಕರ್ತರು ಇಲ್ಲಿಗೆ ಬಂದು ಹೋಗಬೇಕು ಅನ್ನುವಂಥ ಹರಕೆಯನ್ನು ಹೊತ್ಕೊಂಡಿದ್ದರು. ಅದನ್ನು ಪೂರೈಸೋ ಸಲುವಾಗಿ ನಾನು ಕುಟುಂಬ ಸಮೇತವಾಗಿ ಇವತ್ತು ಬಂದಿದ್ದೇವೆ. ಒಳ್ಳೆ ಉತ್ತಮ ರೀತಿಯಲ್ಲಿ ಪೂಜೆ ಆಯಿತು. ದಕ್ಷಿಣ ಕಾಶಿ ಕಪಿಲೇಶ್ವರರ ದರ್ಶನ ಮತ್ತು ಜಲಾಭಿಷೇಕದೊಂದಿಗೆ ಪೂಜೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಯಾರಿಗೂ ನಾವು ಕೆಟ್ಟದ್ದು ಬಯಸೋದಿಲ್ಲ. ನಮ್ಗೆ ಇಲ್ಲಿಗೆ ನನ್ನೊಳಗಿರುವ ದ್ವೇಷ, ಅಸೂಯೆ, ಕ್ರೋಧ, ಕಾಮ, ಮೋಹ, ಮದ ಇದು ದೂರ ಆಗಲಿ. ಅದೇ ನಮಗಿರುವಂಥ ಶತ್ರು, ಇನ್ಯಾವುದೂ ಇಲ್ಲ. ನಾನು ಹೊರಗಡೆ ಯಾರನ್ನೂ ಶತ್ರುಗಳು ಅಂತ ಭಾವಿಸೋದಿಲ್ಲ. ಎಲ್ಲವೂ ಆಯಾ ನಿಮಿತ್ತ ಮಾತ್ರ. ನಮ್ಮೊಳಗೆ ಯಾವುದಿದ್ದಾವೆ ಎಲ್ಲ ಕೆಟ್ಟ ಗುಣಗಳು ದೂರ ಆಗಲಿ. ಭಗವಂತನ ಹತ್ರ ಹೋದಾಗ ಏನೂ ಕೇಳಬೇಕು ಅಂತ ಅನ್ಸೋದಿಲ್ಲ. ನಮ್ಮಿಂದ ಒಳ್ಳೇದು ಮಾಡಿಸ್ಲಿ, ನಮಗೂ ಒಳ್ಳೇದಾಗಲಿ. ಆ ಥರ ಯಾವುದೂ ಇದಿಲ್ಲ. ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು, ನಮ್ಮಿಂದ ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ದಂಪತಿ ಸಮೇತ ಮಂಜುನಾಥನ ಸನ್ನಿಧಾನಕ್ಕೆ ಬನ್ನಿ ಅನ್ನುವಂಥದ್ದು ಇತ್ತು. ನೀವು ದಂಪತಿ ಸಮೇತ ಬೆಳಗಾವಿ ಕಪಿಲೇಶ್ವರ ಮತ್ತು ಯಲ್ಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿದ್ರಿ. ನಾನು ಆ ವಿಷಯದ ಬಗ್ಗೆ ಏನೂ ಪ್ರತಿಕ್ರಿಯಿಸೋಕ್ಕೆ ಬಯಸೋದಿಲ್ಲ. ಎಲ್ಲವೂ ಕೆಟ್ಟಗಳಿಗೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ಈ ಸುಮ್ಮನೆ ಮಾತುಗಳು ಬರೋದಿಲ್ಲ, ಸುಮ್ಮನೆ ಶ್ಲೋಕ ಹುಟ್ಟೋದಿಲ್ಲ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರಃ ಅಂಥೇಳಿ, ಆ ರೀತಿ ಅರ್ಚಕರ ಒಂದು ಪ್ರಭಾವದಿಂದ ಶಿಲೆಯೂ ಶಂಕರನಾಗತ್ತಂತೆ. ಹಾಗೆ ಉತ್ತಮ ರೀತಿಯಲ್ಲಿ ಪೂಜೆ ಆಗಿದೆ. ಇನ್ನೆಲ್ಲ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ಇರುತ್ತೀವನು ಶಿವಯೋಗಿ. ಆ ಥರದ್ದೆಲ್ಲ ನಾನು ಭಾವಿಸೋದಿಲ್ಲ. ಎಲ್ಲರ ಜೊತೆಗೂ ದೇವರಿದ್ದಾನೆ, ಎಲ್ಲರೊಳಗೂ ದೇವರಿದ್ದಾನೆ. ಎಲ್ಲ ಆತ್ಮನೂ ಸರ್ವಭೂತೇಶು, ಎಲ್ಲ ಜೀವಿ ಮಾತ್ರ ಅಲ್ಲ, ಎಲ್ಲ ಜಡಚೇತನದಲ್ಲೂ ಕೂಡ ಭಗವಂತ ಇದ್ದಾನೆ. ನೋಡಿ, ನೀವು ಜಗತ್ತು ಹೇಗಿತ್ತೋ ಗೊತ್ತಿಲ್ಲ, ಆದರೆ ಭಾರತೀಯ ಪುರಾತನರು ತಾಯಂದಿರಿಗೆ, ಮಹಿಳೆಯರಿಗೆ ಅತ್ಯಂತ ಶ್ರೇಷ್ಠ ಗೌರವವನ್ನು ಕೊಟ್ಟಿದ್ದರು. ನಮ್ಮ ಭಗವಂತನೂ ಕೂಡ ಅರ್ಧನಾರೀಶ್ವರನಾಗಿ ಪ್ರಕಟಗೊಂಡ, ತನ್ನೊಳಗೆ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಇದ್ದಾನೆ ಅನ್ನೋದನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ದ. ನಮ್ಮೆಲ್ಲ ಸಂಕಷ್ಟದ ಸಂದರ್ಭಗಳಲ್ಲಿ ಶಕ್ತಿ ದೇವತೆಯಾಗಿ ದುರ್ಗೆ ಅವತಾರ ಎತ್ತಿ ರಾಕ್ಷಸ ಸಂಹಾರ ಮಾಡಿರೋದನ್ನು ನಾವು ನಮ್ಮ ಪುರಾಣಗಳಲ್ಲಿ ಕೇಳ್ತೇವೆ. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲಿ ಯತ್ರ ನಾರಿ ಪೂಜ್ಯಂತೆ ತತ್ರ ದೇವತಾ ಅಂತ ಭಾವಿಸಿದಂಥ ಸಂಸ್ಕೃತಿ ನಮ್ಮದು. ಎಲ್ಲಿ ಸ್ತ್ರೀಯರಿಗೆ ಗೌರವ ಇರುತ್ತೋ ಅಲ್ಲಿ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ ಅಂಥೇಳಿ ನಾವು ಒಂದು ಈ ಭಾರತೀಯ ಪರಂಪರೆಯಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಇದೆ. ನಾವು ಅದನ್ನು ಪುನರುತ್ಥಾನಗೊಳಿಸ್ಬೇಕು ಅಷ್ಟೇ. ಕಳ್ಕೊಂಡಿರೋದನ್ನು ಪುನರ್ಸ್ಥಾಪಿಸಬೇಕು. ಪುನರ್ಸ್ಥಾಪಿಸಿದ್ರೆ ಸಾಕು, ಎಲ್ಲ ಜಗತ್ತಿನ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ.